ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿಮನ್ ಕವಿತಾ. ನಾನಿವಾಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಟೌನ್ ಅಲ್ಲಿ ಇದ್ದೀನಿ. ಸೊ ಕಣ್ಣೂರು ಟೌನ್. ಓಕೆ, ಹಾಗೇನೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದ್ರು, ಕೆಲಸ ಬಿಟ್ಟು ನಾನು ಬರ್ಬೇಕಾದ್ರೆ ನೀನು ಮತ್ತೆ ಮಗ ಇಬ್ಗಳು ರೆಡಿ ಆಗಿರ್ಬೇಕು ಅಂತ ಹೇಳಿದ್ರು. ಸೊ ಯಾಕೆ ಅಂತ ಕೇಳಿದಾಗ ನಾ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸೊ ನೀನ್ ಮತ್ತೆ ಮಗ ಇಬ್ಗಳು ರೆಡಿ ಆಗಿರ್ಬೇಕು ಅಂತ ಹೇಳಿದ್ರು. ಬಟ್ ಕಾಲ್ ಮಾಡಿದಾಗ ನಾನು ಎಲ್ಲಿಗೆ ಅಂತ ಹೇಳಿದಾಗ ನಮ್ಮ ಹಸ್ಬೆಂಡ್ ಹೇಳಿಲ್ಲ ಆಯ್ತಾ. ಹಾಗೇನೆ ನಾನು ರೆಡಿಯಾಗಿ ನಮ್ಮ ಹಸ್ಬೆಂಡ್ ಬಂದ್ರು. ಹಾಗೇನೆ ಅರ್ಧಕ್ಕೆ ಬಂದು ತಲುಪಬೇಕಾದ್ರೆ ಗಾಯ್ಸ್, ಕಲರ್ ಕಲರ್ ಎಲ್ಲ ಲೈಟಿಂಗ್ ಕಾಣಿಸ್ತಾ ಇದೆ. ಮತ್ತೆ ನನ್ನ ಹಸ್ಬೆಂಡ್ ಕೇಳ್ದೆ ಇದೇನಪ್ಪ ಲೈಟಿಂಗ್ ಅಂತ ಹೇಳ್ಬೇಕಾದ್ರೆ ಅವಾಗ ನನ್ನ ಹಸ್ಬೆಂಡ್ ಹೇಳಿದ್ರು, ನವರಾತ್ರಿಗೆ ರೆಡಿ ಮಾಡಿರೋ ಈ ಲೈಟಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಂಗೇನೆ ಮುಂದೆ ಹೋಗ್ತಾ 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 ಗಾಯ್ಸ್ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಕಲರ್ ಕಲರ್ ಲೈಟಿಂಗ್ಸ್. ನನಗೆ ಇದನ್ನ ನೋಡಿದಾಗ ನನಗೆ ನಮ್ಮ ಮೈಸೂರು ಯೋಚನೆ ಬಂತು ಗಾಯ್ಸ್. ನಿಜವಾಗ್ಲೂ ಇರ್ಬೇಕಾದ್ರೆ ಮೈಸೂರು ಯೋಚನೆ ಬಂತು. ಯಾಕಂದ್ರೆ ಮೈಸೂರಲ್ಲಿ ದಸರೆಗೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಲೈಟಿಂಗ್ಸ್, ಅದೆಲ್ಲ ನನಗೆ ಯೋಚನೆ ಬಂತು. ಸೊ ಕಳೆದ ವರ್ಷ ನಾವ್ ಇಲ್ಲಿ ಕೇರಳದಲ್ಲಿ ದಸರಾಕ್ಕೆಲ್ಲ ಹೋಗ್ಲಿಕ್ಕೆ ಆಗಿಲ್ಲ. ಸೊ ಆ ಟೈಮಲ್ಲಿ ನಾ ಪ್ರೆಗ್ನೆಂಟ್, ಹಾಗಾಗಿ ಹೋಗ್ಲಿಕ್ಕೆ ಆಗಿಲ್ಲ. ಅಲ್ಲಿ ನೋಡಿದ್ರೆ ಮುಂದೆ ಸ್ಟೇಜ್ ನೋಡಿದ್ರೆ ಅಲ್ಲಿ ಮಕ್ಳು ಒಂದು 9-10 ಗಂಟೆ ಆಗೋಷ್ಟೊತ್ತಿಗೆ ಮಕ್ಕಳದು ಡ್ಯಾನ್ಸ್ ಎಲ್ಲ ಇರುತ್ತಂತೆ. ಸೊ ಅಷ್ಟೊತ್ತು ತನಕ ನಮಗೆ ಇರ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನನ್ನ ಮಗನಿಗೆ ಊಟ ಏನು ಮಾಡ್ಸಿಲ್ಲ ಆಯ್ತಾ. ಸೊ ಹಾಗಾಗಿ ಆ ಅಲ್ಲಿ ತನಕ ಇರ್ಲಿಕ್ಕೆ ಆಗಿಲ್ಲ. ದೇವಸ್ಥಾನದೊಳಗೆ ಏನು ಹೋಗಿಲ್ಲ, ಹಿಂಗೆ ಹೊರಗಡೆಯಿಂದಾನೆ. ಸೊ ನೋಡಿ ಇದು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಯಾಕಂದ್ರೆ ತುಂಬಾ ಜನ ಇದ್ದಾರೆ guys, ಅದ್ರೊಳಗೆ ನನ್ನ ಮಗನ ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ತುಂಬಾ ಜನರು ಇದ್ದಾರೆ. ಸೊ ಹಾಗಾಗಿ ನಾವು ದೇವಸ್ಥಾನ ಹೊರಗಡೆಯಿಂದಾನೆ ಹಾಗೇನೆ ಒಂದು ವಿಡಿಯೋ ಎಲ್ಲ ಮಾಡ್ಕೊಂಡು ಈಗ ರಿಟರ್ನ್ ಹಂಗೇನೆ ನಡ್ಕೊಂಡು ಬರ್ತಾ ಇದೀವಿ. ಸೊ ಇವಾಗ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀವಿ ಅನ್ನೋದನ್ನ ನಾ ತೋರಿಸ್ತೀನಿ. ಸೊ ನೋಡಿ ಗೈಸ್, ಈ ಲೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ರಿ ಗಣಪತಿದು ಲೈಟಿಂಗ್ ನಡೆದ್ರ. ಸೊ ಸೊ ಇದು ಮುಂದೆ ನೋಡಿದ್ರ. ಹಾಗೇನೆ ಇವಾಗ ಈ ದಾರಿದ ಆಚೆಗಡೆ ಅಷ್ಟೇ ಅಲ್ಲಿ ಒಂದು ಸ್ಟೇಜ್ ಅಲ್ಲಿ ಹಾಕಿ ಅಲ್ಲಿ ಈಗ್ಲೂ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದಾರಂತೆ. ಸೊ ಹಾಗೆ ಹೋಗ್ತಾ ನಾವು ಮಕ್ಕಳದು ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಇವಾಗ ಒಂದು ಮಸಾಲ ಪೂರಿ ಎಲ್ಲ ತಿನ್ಬಿಟ್ಟು 8:30 ಆಯ್ತು. ಸೊ ಹಾಗೇನೆ ಒಂದು ಮಸಾಲ ಪೂರಿ ತಿನ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನಮ್ಮ ಹಸ್ಬೆಂಡ್ ಕೂತ್ಕೊಳ್ಳಕ್ಕೆ ಪ್ಲೇಸ್ ನೋಡ್ತೀವಿ ಗಾಯ್ಸ್. ಎಲ್ಲಾ ಜನಗಳು ಅಲ್ಲಿ ಆ ಕಡೆ ಈ ಕಡೆ ಓಡ್ತಾ ಇದ್ರೆ ಎಲ್ಲಾರು ಬಂದು ಕೂತ್ಕೊಂಡ್ಬಿಟ್ಟಿದಾರೆ. ನಮಗೆ ಕೂತ್ಕೊಳ್ಳಕ್ಕೆ ಸೀಟೇ ಸಿಗಿಲ್ಲ. ಈಗ ನೋಡಿ ನಮಗೊಂದು ಪ್ಲೇಸ್ ಸಿಗುತ್ತೆ ಯಾವ್ದಂತ ನೋಡಿದ್ರ ಇಲ್ಲಿ ಕೂತ್ಕೊಂಡಿದ್ವಿ ನಾವು ಈ ಗ್ರೌಂಡ್ ಅಲ್ಲಿ. ಅಲ್ಲಿ ಆಚೆ ಕಡೆ ಸ್ಟೇಜ್, ಅಲ್ಲಿ ಒಂದ್ 2 ಸೀಟ್ ಖಾಲಿ ಆದ ತಕ್ಷಣ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಅಲ್ಲಿ ಬಂದು ಕೂತ್ಕೊಂಡು ಹಾಗೇನೆ ಕಾಲಿಫ್ಲವರ್ ಫ್ರೈ ತಿಂತಾ ಇದೀವಿ. ಬಟ್ ಈ ಕಡೆ ಅದನ್ನ ಏನ್ ಹೇಳ್ತಾರೆ ಗೊತ್ತಾ, ಗೋಬಿ ಮಂಚೂರಿ ಅಂತ ಹೇಳ್ತಾರೆ. ಸೊ ಇದನ್ನ ತಿನ್ಬಿಟ್ಟು ಈಗ ಇನ್ನು ಮನೆಗೆ ಹೋಗೋಣ. ಯಾಕಂದ್ರೆ ನಮ್ಮ ಮಗ ಏನು ತಿಂದಿಲ್ಲ ಗೈಸ್. ಈಗ ರಾತ್ರಿ ಒಂದು 8-8:15 ಆಗ್ತಾ ಬಂತು. ಸೊ ಹಾಗಾಗಿ ಇನ್ನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾವು ರಿಟರ್ನ್ ಬಂದ್ವಿ ಮನೆಗೆ. ಸೊ ನೋಡಿ ಮನೆಗೆ ಹೋಗ್ತಾ ಇದ್ವಿ. ಫೈನಲಿ ನಾವು ಮನೆಗೆ ಬಂದು ತಲುಪಿದ್ವಿ ಗಾಯ್ಸ್. ನೋಡಿದ್ರ ಸೊ ಟೈಮ್ ನೋಡಿದ್ರ ಅಲ್ವಾ, ಆ ಟೈಮ್ ಸರಿ ಇಲ್ಲ. ಈ ತರ ಹಿಂದ್ಗಡೆ ಇರೋ ಟೈಮ್ ನೋಡ್ಬಿಟ್ವಿ, ಅದು ಬ್ಯಾಟ್ರಿ ಹೊಸದ್ ಹಾಕ್ಬೇಕು. ಹಾಗೇನೆ 8:15 ಆಯ್ತು. ಮತ್ತೆ ಇವಾಗ ಮಗನಿಗೆ ಏನಾದ್ರು ತಿನ್ಸ್ಬಿಟ್ಟು ಹಾಗೇನೆ ಅವನ ಸ್ನಾನ ಮಾಡಿಸಿ ನಾವು ಸ್ನಾನ ಮಾಡಿ ಹಾಗೇನೆ ನಾವೀಗ ಮಸಾಲ ಪೂರಿ ಮತ್ತೆ ಕಾಲಿಫ್ಲವರ್ ಫ್ರೈ ತಿನ್ಬಿಟ್ಟು ಬಂದಲ್ವಾ. ಸೊ ನಮಗೇನು ಹಸಿವೇನು ಆಗ್ತಾ ಇಲ್ಲ. ಸೊ ಹಾಗಾಗಿ ಫುಲ್ ಆಗ್ಬಿಟ್ಟಿದ್ದು. ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ ನಿದ್ರೆ ಮಾಡ್ಬೇಕು. ಹಾಗೇನೆ ಒಂದ್ 2-3 ದಿವಸ ಆದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿರೋದಂತೆ ಲೈಟಿಂಗ್ಸ್ ಎಲ್ಲ ದಾರಿ ಫುಲ್ ಆಗ್ತಾರಂತೆ. ಸೊ ಅದನ್ನ ನಿಮಗೆ ತೋರಿಸ್ತೀನಿ ಆಯ್ತಾ ಹೋಗ್ಬೇಕಾದ್ರೆ. ನೋಡೋಣ, ನಾಳೆ ಹೋಗ್ಲಿಕ್ಕಾದ್ರೆ ನಾನು ನಿಮಗೆ ನಾಡಿದ್ದೆ ಈ ವ್ಲಾಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಓಕೆ, ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೇನೆ ನೆಕ್ಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡೋ ತನಕ ನನ್ನ ವ್ಲಾಗಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರಬೇಕು. ಥ್ಯಾಂಕ್ ಯು, ಬೈ ಬೈ, ಲವ್ ಯು.